ತೇರದಾಳ ಮತಕ್ಷೇತ್ರದಲ್ಲಿ ಉಮಾಶ್ರೀ ಬೆಂಬಲಿಗರ ಪ್ರತಿಭಟನೆ. ಸಚಿವ ಸ್ಥಾನಕ್ಕೆ ಆಗ್ರಹ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಬನಹಟ್ಟಿಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕಿ ಶ್ರೀಮತಿ ಉಮಾಶ್ರೀ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಅವರ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬನಹಟ್ಟಿ ಬಸ್ ನಿಲ್ದಾಣದ ಹತ್ತಿರ ರಸ್ತೆಯಲ್ಲಿ ನೂರಾರು ಕಾರ್ಯಕರ್ತರು ಜಮಾಯಿಸಿ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂಬ ಘೋಷಣೆಗಳನ್ನು ಕೂಗಿ ಬ್ಯಾನರ್ಗಳನ್ನು ಪ್ರದರ್ಶಿಸಿದರು. ಸರ್ಕಾರ ಹಾಗೂ ಪಕ್ಷದ ಹೈಕಮಾಂಡ್ ತಕ್ಷಣವೇ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಸ್ಥಳೀಯ ಕಾರ್ಯಕರ್ತ ರಾಹುಲ್ ಕಲಾಲ್, ತೇರದಾಳ ಮತಕ್ಷೇತ್ರಕ್ಕೆ ಉಮಾಶ್ರೀ ಅವರ ಕೊಡುಗೆ ಅಪಾರವಾಗಿದ್ದು, ಅವರಿಗೆ ಸಚಿವ ಸ್ಥಾನ ದೊರೆಯಬೇಕು ಎಂಬುದು ಕ್ಷೇತ್ರದ ಜನರ ಬಹುದಿನಗಳ ಬೇಡಿಕೆಯಾಗಿದೆ ಎಂದು ಹೇಳಿದರು. ಅವರು ಸರ್ಕಾರ ಹಾಗೂ ಪಕ್ಷದ ಹೈಕಮಾಂಡ್ ಈ ಬೇಡಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ತೇರದಾಳ ಕ್ಷೇತ್ರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ತೇರದಾಳದಲ್ಲಿ ಆರಂಭವಾಗಿರುವ ಈ ಪ್ರತಿಭಟನೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಈ ಬೇಡಿಕೆಗೆ ಸರ್ಕಾರ ಮತ್ತು ಪಕ್ಷದ ಹೈಕಮಾಂಡ್ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಈ ಸಂದರ್ಭದಲ್ಲಿ ಭಾಗವಹಿಸಿದ್ದ ಪ್ರಮುಖರು ಸಂಗಪ್ಪ ಕುಂದಗೋಳ, ಸದಾಶಿವ ಗೋಂಡಕರ, ಸಿದ್ದಪ್ಪ ಝಲಕಿ, ಯಮನಪ್ಪ ತಳವಾರ, ರಾಹುಲ್ ಕಲಾಲ್, ದೇವಪ್ಪ ಮಹಿಷಾವಾಡಗಿ, ಮಾಯಪ್ಪ ಕರಿಜೋತಿ, ಕಲ್ಮೇಶ ಅಮ್ಮಜವ್ವಗೋಳ, ಕಾಡು ಮೂಪಗಾರ್, ಸುರೇಶ ಹಿಪ್ಪರಗಿ, ಸುರೇಖಾ ಕಾಂಬಳೆ, ಹಾರೂಣ ಸಾಂಗ್ಲಿಕರ್, ಬಾಲು ಹೂಗಾರ, ಸಚಿನ್ ಹಟ್ಟಿ, ರವಿಶಾಸ್ತ್ರಿ ಗೊಲ್ಲರ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಉಮಾಶ್ರೀ ಅವರು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಸ್ತಿ. ಇಡೀ ಕರ್ನಾಟಕದಿಂದ ಉಮಾಶ್ರೀ ಒಂದು ಹಿರಿಜೀವಿ, ಅದು ನಮ್ಮ ಆಸ್ತಿ. ಆಸ್ತಿ ಹೆಂಗಂದ್ರೆ ಅವರು ತತ್ವವನ್ನು, ಕಾಂಗ್ರೆಸ್ ಪಕ್ಷದ ತತ್ವವನ್ನು ಸಂಪೂರ್ಣ ಅರ್ಥವರು ಸಾಮಾನ್ಯ ಕುಟುಂಬದಿಂದ ಬಂದವರು. ಮೇಲಾಗಿ ಯಾವ ಜೀವನ ಬಗ್ಗೆ ಯಾವ ಆಸಕ್ತಿ ಅವ್ರಿಗಿಲ್ಲ, ಜನರ ಸೇವೆ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದರಿಂದ ನಾವು ಅವ್ರೇನು ತಪ್ಪಿಸ್ತಾರೆ, ನಾವು ಮಾತಾಡಿ ಬಿಡಂಗಿಲ್ಲ. ಅವ್ರ ಮಂತ್ರಿ ಆತಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಅಲ್ಲ, ಇಡೀ ರಾಜ್ಯಗಳ ಒಂದು ಅನುಕೂಲ ಆಕತಿ. ಸಾಮಾನ್ಯ ಜನರು ಬದುಕಲಾಕ, ಅವ್ರ ಅನುಕೂಲವನ್ನು ಕೇಳಲಾಕ ಉಮಾಶ್ರೀ ಅವರಿಗೆ ಮಂತ್ರಿ ಸ್ಥಾನ ಕೊಡೋದು ಅನಿವಾರ್ಯತೆ. ಸರ್ಕಾರದ ಶತಸಿದ್ಧವಾಗಿ ಅವರು ಮಂತ್ರಿ ಮಾಡಬೇಕಂತ ಉದ್ದೇಶದಿಂದ ಬಾಗಲಕೋಟೆ ಜಿಲ್ಲೆಯಿಂದ ಮತ್ತು ರಬಕವಿ ತಾಲೂಕಿನಿಂದ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು, ಮಹಿಳೆಯರು ಕೂಡಿಕೆಯಿಂದ ಹೋರಾಟ ಮಾಡಿ ಏನಾದರೂ ನಮಗೆ ಅನುಕೂಲ ಮಾಡಿಕೊಡಬೇಕಂತ ಉದ್ದೇಶದಿಂದ ನಾವು ಸರ್ಕಾರನ್ನ ಮತ್ತು ಸಿದ್ದರಾಮಣ್ಣ ಅವ್ರನ್ನ, ಡಿ.ಕೆ. ಶಿವಕುಮಾರ್ನ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ, ನಾವು ರಾಹುಲ್ ಗಾಂಧಿ ಅವ್ರನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆದರೆ ಅವರು ಅವರ ಹೆಸರು ಪಟ್ಟಿಯಲ್ಲಿ ಇಲ್ಲ. ಆದರೂ ಇನ್ನೂ ಅನುಕೂಲವಿದೆ. ಸಿದ್ದರಾಮಯ್ಯ ಸಾಹೇಬರಿಗಾಗಿ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗಾಗಿ ನಾವು ಇನ್ನೊಂದು ತೋರಿಸೋದು ಏನಂದರೆ, ಸಾಕಷ್ಟು ಕಳೆದ ಬಾರಿ ಅವರು ಅಭಿವೃದ್ಧಿಗಳು ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಬಾಗಲಕೋಟೆ ಜಿಲ್ಲಾದಲ್ಲಿ ಎಲ್ಲ ಕೆಲಸ, ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರೂ ಮಾಡಲಾರ್ದಂಥ ಕೆಲಸ ಅವರೆಲ್ಲ ಮಾಡಿದ್ದಾರೆ. ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ. ಅದು ಎಲ್ಲ ಸಾರ್ವಜನಿಕರಿಗೂ ಗೊತ್ತಿದೆ. ಸಾಮಾನ್ಯ ಜನರೆಲ್ಲ ಅವ್ರು ಮಂತ್ರಿ ಆಗಬೇಕಾಗಿತ್ತು ಮೊದಲೇ ಹಂತದಲ್ಲಿ ಆಗಬೇಕಾಗಿತ್ತು ಅಂತ ಹೇಳ್ತಾರೆ. ಇವಾಗ MLC ಇದ್ದಾರೆ, ಅವ್ರು ಮಂತ್ರಿ ಮಾಡಿದ್ರೆ ಇನ್ನೂ ತೇರದಾಳ ಮತಕ್ಷೇತ್ರ ಅಭಿವೃದ್ಧಿ ಆಗುತ್ತೆ, ಬಾಗಲಕೋಟೆ ಜಿಲ್ಲಾ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ನಾವೆಲ್ಲ ಸೇರಿ